ಸ್ಟಾಕ್ ಮಾರ್ಕೆಟ್ಗೆ ಯಾಕೆ ಬರಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆ. ಯಾಕಂದ್ರೆ ತುಂಬಾ ಜನಕ್ಕೆ ದುಡ್ಡು ಮಾಡ್ತಿದ್ದಾರೆ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಗೊತ್ತಿರುತ್ತೆ. ಬಟ್ ತುಂಬಾ ಜನಕ್ಕೆ ಲಾಸು ಆಗ್ತಿದೆಯಂತೆ, ನಾವು ಹೋದ್ರೆ ನಮಗೆ ಲಾಸೇ ಆಗುತ್ತೆ ಅನ್ನೋ ಕಲ್ಪನೆಯಲ್ಲಿ ತುಂಬಾ ಜನ ಈ ರೀತಿ ಈಕ್ವಿಟಿ ಇನ್ವೆಸ್ಟಿಂಗ್ ಬರಲ್ಲ. ಮ್ಯೂಚುವಲ್ ಫಂಡ್ ಆಗಿರ್ಲಿ ಸ್ಟಾಕ್ ಆಗಲಿ ಲಾಸ್ ನ ಭಯದಿಂದ ಬರೋದಿಲ್ಲ. ಆದ್ರೆ ಇನ್ಫ್ಲೇಷನ್ ಹಣದ ದುಬ್ಬಾರ ಇರುತ್ತೆ, ನೀವು ಬೀರುನಲ್ಲಿ ಇಟ್ಟಿರೋ ದುಡ್ಡನ್ನು ಕರಗಿಸ್ತಾ ಇರುತ್ತೆ, ತುಂಬಾ ಜನ ಗೊತ್ತಿರಲ್ಲ. ಸೊ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಸ್ಟಾಕ್ ಮಾರ್ಕೆಟ್ ಮೇನ್ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ಫ್ಲೇಷನ್ ಬೀಟ್ ಮಾಡುತ್ತೆ ಅಂತ. ಅಂದ್ರೆ ನಾವು ಒಂದು ನಿಫ್ಟಿಯ ಒಂದು ಹಿಸ್ಟ್ರಿ ನೋಡ್ತಾ ಬಂದಾಗ CAGR ಅಂತ ಏನ್ ನೋಡ್ತೀವಿ, ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರಿಟರ್ನ್ ಅಂತ, ಒಂದು ವರ್ಷಕ್ಕೆ ಸರಾಸರಿ 15% ನಮಗೆ ರಿಟರ್ನ್ಸ್ ಕೊಡ್ತಾ ಬಂದಿದೆ ನಿಫ್ಟಿ. ಸ್ಮಾಲ್ ಕ್ಯಾಪ್ಸ್ ಮಿಡ್ ಕ್ಯಾಪ್ಸ್ ಇನ್ನೂ ಜಾಸ್ತಿ ಇರಬಹುದು, ಬಟ್ ಸೇಫ್ ಆಗಿ ಅಂತಂದ್ರೆ ನಿಫ್ಟಿ ನೋಡೋಣ 15% ರಿಟರ್ನ್ಸ್ ಕೊಡ್ತಾ ಇದೆ. ಆದ್ರೆ ಇನ್ಫ್ಲೇಷನ್ ಎಷ್ಟಿದೆ? ಇನ್ಫ್ಲೇಷನ್ ಸುಮಾರು ಒಂದು 7% ಅಂತ ಅನ್ಕೋಣ. ಆದ್ರೆ ಬ್ಯಾಂಕ್ ನಲ್ಲಿ FD ಹಾಕಿದ್ರೆ ನಾವು 6% ರಿಟರ್ನ್ಸ್ ಬರುತ್ತೆ. ಆಕ್ಚುಲಿ ಅವ್ರ ರಿಟರ್ನ್ಸ್ ನಮಗೆ ಇನ್ಫ್ಲೇಷನ್ ಸ್ವಲ್ಪ ಇನ್ನೂ ಕಡಿಮೆ ಇದೆ ಅಂತ ಹೇಳ್ತಾರೆ, ಬಟ್ ಆಕ್ಚುಯಲ್ ಇನ್ಫ್ಲೇಷನ್ ನಾವು ನೋಡಿದ್ರೆ ಮಾರ್ಕೆಟ್ ನಲ್ಲಿ ಈ ಸರಿ ಬೈಕ್ ತಗೊಳಕ್ ಹೋದ್ರೆ, ಸಾಮಾನ್ ತಗೊಳಕ್ ಹೋದ್ರೆ ಹೋದ ವರ್ಷ ಎಷ್ಟಿತ್ತು, ಪ್ರತಿಯೊಂದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಇದನ್ನ ನಾವು ಬೀಟ್ ಮಾಡಕ್ ಆಗುತ್ತಾ? ಬ್ಯಾಂಕ್ ನಲ್ಲಿ FD ಇಟ್ರೆ ಆಗಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಿಸ್ಟ್ರಿ ಹೇಳುತ್ತೆ, ಹಿಸ್ಟ್ರಿ ಆಫ್ ಸ್ಟಾಕ್ ಮಾರ್ಕೆಟ್ ನೋಡಿದಾಗ 15% ಗ್ರೋತ್ ಸಿಗ್ತಾನೆ ಇದೆ. ಸೊ ವಿಚ್ ಇಸ್ ಫಾರ್ ಮೋರ್ ದೆನ್ ದಿ ಬ್ಯಾಂಕ್ ರಿಟರ್ನ್ಸ್. ಸೊ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ಫ್ಲೇಷನ್ ಬೀಟ್ ಮಾಡೋ ಅಂತ ಕೆಪಾಸಿಟಿ ಇರ್ತಕ್ಕಂಥ. ಸೊ ಹಾಗಾದ್ರೆ ಬ್ಯಾಂಕ್ ನಲ್ಲಿ ಹೋಗಿ ನಮ್ ದುಡ್ಡು ತಗೊಂಡು FD ಇಡೋದ್ಕಿಂತ ಅದೇ ಪ್ರತಿಷ್ಠಿತ ಬ್ಯಾಂಕ್ ಮಾರ್ಕೆಟ್ ಡೌನ್ ಆಗಿದೆ ಅಂದ್ರೆ ಬ್ಯಾಂಕಿಗೆ ಇನ್ವೆಸ್ಟ್ ಮಾಡ್ಬಿಟ್ರೆ, ದಟ್ ಈಸ್ ಮೈ ಥಾಟ್ ಪ್ರೊಸೆಸ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.